ಜಿಲ್ಲಾ ಪಂಚಾಯತ್ ತುಮಕೂರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಚಿಕ್ಕನಾಯಕನಹಳ್ಳಿ 5ನೇ ತರಗತಿ ಗಣಿತ ಭಾಗ 1 ಅಧ್ಯಾಯ ಕೋನಗಳು. ಪ್ರಸ್ತುತಪಡಿಸುವವರು ಶ್ರೀಮತಿ ಲತಾಮಣಿ ಡಿಆರ್, ಸಹಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಕುರುಬೂರು ಶ್ರೇಣಿ, ಚಿಕ್ಕನಾಯಕನಹಳ್ಳಿ. ಕಲಿಕಾ ಅಂಶಗಳು: ಗಡಿಯಾರದ ಮುಳ್ಳುಗಳ ಸಹಾಯದಿಂದ ಕೋನಗಳ ಅರ್ಥವನ್ನು ವಿವರಿಸುವುದು, ಸುತ್ತಮುತ್ತಲಿನ ಪರಿಸರದಲ್ಲಿ ಕೋನಗಳು ಉಂಟಾಗುವ ಸನ್ನಿವೇಶಗಳನ್ನು ಮತ್ತು ವಸ್ತುಗಳನ್ನು ಪತ್ತೆ ಹಚ್ಚುವುದು, ವಿವಿಧ ಕೋನಗಳನ್ನು ಅಳೆದು ಹೆಸರಿಸುವುದು, ಕೋನದ ವಿಧಗಳನ್ನು ತಿಳಿಯುವುದು, ಜ್ಯಾಮಿತಿ ಉಪಕರಣಗಳನ್ನು ಬಳಸಿ ಲಂಬಕೋನ, ಲಘುಕೋನ, ವಿಶಾಲ ಕೋನಗಳನ್ನು ರಚಿಸುವುದು. ಮಕ್ಕಳೇ, ಈ ಕೆಳಗಿನ ಗಡಿಯಾರದ ಚಿತ್ರವನ್ನು ಗಮನಿಸಿ. ಗಡಿಯಾರದ ಮಧ್ಯದಲ್ಲಿ ಬಿಂದುವಿದೆ. ಈ ಬಿಂದುವಿನ ಆಧಾರದ ಮೇಲೆ ಮುಳ್ಳುಗಳು ದಿನದ ಪ್ರಾರಂಭದಿಂದ ದಿನದ ಅಂತ್ಯದವರೆಗೆ ನಿರಂತರವಾಗಿ ಚಲಿಸುತ್ತಿರುತ್ತವೆ. ಕೆಲವೊಮ್ಮೆ ನೇರವಾಗಿ, ಕೆಲವೊಮ್ಮೆ ಓರೆಯಾಗಿ, ಕೆಲವೊಮ್ಮೆ ಬಾಗಿದಂತೆ ನಿಮಿಷದ ಮುಳ್ಳು ಸಾಗುತ್ತದೆ. ಗಂಟೆಯ ಮುಳ್ಳು ಪ್ರತಿ ಗಂಟೆಗೊಮ್ಮೆ ನಿಮಿಷದ ಮುಳ್ಳನ್ನು ಅನುಸರಿಸುತ್ತದೆ. ಹೀಗೆ ಮಕ್ಕಳೇ, ಉಭಯ ಸಾಮಾನ್ಯ ಬಿಂದುವಿನಿಂದ ಹೊರಟ 2 ಕಿರಣಗಳಿಂದ ಉಂಟಾಗುವುದೇ ಕೋನ. ಮಕ್ಕಳೇ, ಈ ಮೇಲ್ಕಂಡ ಆಕೃತಿಯನ್ನು ಗಮನಿಸಿ. ಕೋನ ಬಾಹು OA, OB ಇವುಗಳನ್ನು ಬಾಹುಗಳೆನ್ನುವರು. ಶೃಂಗ O ಆಗಿದೆ. ಮಕ್ಕಳೇ, ಈಗ ನಾವು ದಿನನಿತ್ಯದ ವಿವಿಧ ಸನ್ನಿವೇಶಗಳನ್ನು ಕೋನಗಳ ರಚನೆಯುಂಟಾಗುತ್ತದೆ ಎನ್ನುವುದನ್ನು ನೋಡೋಣ. ಉದಾಹರಣೆಗೆ, ಗಡಿಯಾರದ ಮುಳ್ಳುಗಳ ಚಲನೆಯಂತೆ ಯೋಗಾಸನ ಮಾಡುವ ಸಂದರ್ಭದಲ್ಲಿ ಕೆಲವು ಆಸನಗಳು ಕೋನಗಳನ್ನು ಹೋಲುತ್ತವೆ. ಚಿತ್ರ: ಕೋನಾಸನಗಳ ಚಿತ್ರ. ತ್ರಿಕೋನಾಸನ, ಪಾರ್ಶ್ವಕೋನಾಸನ, ಉಪನಿಷ್ಠಾಸನ, ಹಲಾಸನ. ಮುಂದುವರೆದಂತೆ ಮಕ್ಕಳೇ, ಈ ಗಡಿಯಾರದ ಚಿತ್ರಗಳನ್ನು ಗಮನಿಸಿ. ಗಡಿಯಾರದಲ್ಲಿ ಉಂಟಾದ ಕೋನಗಳು ಒಂದೇ ಆಕಾರದಲ್ಲಿಲ್ಲ ಅಲ್ಲವೇ? ಈ ಕೋನಗಳು ಹೇಗೆ ಗುರುತಿಸುವುದು? ಅವುಗಳ ಆಕಾರದ ಮೇಲೆ, ಅಳತೆಯ ಮೇಲೆ ಕೋನದ ವಿಧಗಳನ್ನು ಕಂಡುಹಿಡಿಯುವುದು ಹೇಗೆಂದು ತಿಳಿದುಕೊಳ್ಳೋಣ. ಈ ಕೋನಗಳನ್ನು ಅಳೆಯುವ ಸಾಧನವೇ ಕೋನಮಾಪಕ. ಈ ಕೋನಮಾಪಕದಲ್ಲಿ ಎಡದಿಂದ ಬಲಕ್ಕೆ 0 ಡಿಗ್ರಿಯಿಂದ 180 ಡಿಗ್ರಿಯವರೆಗೆ ಗುರುತಿಸಲಾಗಿದೆ. ಬಲದಿಂದ ಎಡಕ್ಕೆ 0 ಡಿಗ್ರಿಯಿಂದ 180 ಡಿಗ್ರಿವರೆಗೆ ಗುರುತಿಸಲಾಗಿದೆ. ಇದರಿಂದ ಗರಿಷ್ಠ 180 ಡಿಗ್ರಿಯವರೆಗಿನ ಅಳತೆಯ ಕೋನವನ್ನು ಅಳೆಯಬಹುದು. ಇಲ್ಲಿಯವರೆಗೂ ನಾವು ಕೋನಗಳನ್ನು ಹಾಗೂ ಕೋನವನ್ನು ಅಳೆಯುವ ಸಾಧನದ ಬಗ್ಗೆ ತಿಳಿದುಕೊಂಡಿದ್ದೇವೆ. ಈಗ ನಾವು ಈ ಕೋನಮಾಪಕವನ್ನು ಉಪಯೋಗಿಸಿ ಕೋನವನ್ನು ಅಳೆಯುವ ವಿಧಾನವನ್ನು ತಿಳಿಯೋಣ. ಕೋನಮಾಪಕದ ಚಿತ್ರ ಕೆಳಕಂಡಂತೆ ಗಮನಿಸಿ. ಕೋನಮಾಪಕವನ್ನು ಅಳೆಯಬೇಕಾದರೆ ಕೋನದ ಮೇಲೆ ಚಿತ್ರದಲ್ಲಿ ತೋರಿಸಿರುವಂತೆ ಹೊಂದಿಸಿ. ಮಧ್ಯಬಿಂದು ACB ಶೃಂಗವಾದ C ಯೊಂದಿಗೆ ಸೇರಿರಬೇಕು. ಒಂದು ಬಾಹು ಕೋನಮಾಪಕದಲ್ಲಿ 0 ಡಿಗ್ರಿ ಎಂದು ಬರೆದಿರುವ ಗೆರೆಯೊಂದಿಗೆ ಸೇರಬೇಕು. ಈಗ 0 ಡಿಗ್ರಿಯಿಂದ ಮೇಲಕ್ಕೆ, ಅಂದರೆ CB ಇಂದ 10 ಡಿಗ್ರಿ, 20 ಡಿಗ್ರಿ, 30 ಡಿಗ್ರಿ ಎಂದು ಎಣಿಸುತ್ತಾ ಮೇಲಕ್ಕೆ ಬಂದಾಗ CA 60 ಡಿಗ್ರಿಯಲ್ಲಿ ಕೋನಮಾಪಕದ ಗೆರೆಯೊಂದಿಗೆ ಸೇರಿಸುವುದು. ಆದ್ದರಿಂದ ACB ಕೋನದ ಅಳತೆ 60 ಡಿಗ್ರಿ. ಈಗ ನಾವು ಕೋನಮಾಪಕದ ಸಹಾಯದಿಂದ
ಕೋನಗಳನ್ನು ಅಳತೆ ಮಾಡುವುದರೊಂದಿಗೆ ಕೋನದ ವಿಧಗಳ ಬಗ್ಗೆ ತಿಳಿಯೋಣ. ಈ ಕೆಳಕಂಡ ಚಿತ್ರವನ್ನು ಗಮನಿಸಿ. ಈ ಕೋನವು ಕೋನಮಾಪಕದ ಸಹಾಯದಿಂದ ಅಳೆದಾಗ 90 ಡಿಗ್ರಿಯನ್ನು ತೋರಿಸುತ್ತದೆ. ಈ 90 ಡಿಗ್ರಿ ಅಳತೆಯ ಕೋನವೇ ಲಂಬ ಕೋನ. ಉದಾಹರಣೆಗೆ, ನೀವು ದಿನನಿತ್ಯ ಬಳಸುವಂತಹ ಪುಸ್ತಕದ ಕಾಗದದ ಅಂಚುಗಳ ನಡುವಿನ ಕೋನ. ಈ ಚಿತ್ರವನ್ನು ಗಮನಿಸಿ. ಚಿತ್ರದಲ್ಲಿ PQR 90 ಡಿಗ್ರಿ ಕೋನವಾಗಿದೆ. QR ಬಾಹುವು PQ ಲಂಬವಾಗಿದೆ. 90 ಡಿಗ್ರಿ ಕೋನವನ್ನು ಸೂಚಿಸುತ್ತಿದೆ. 90 ಡಿಗ್ರಿಗಿಂತ ಕಡಿಮೆ ಇರುವ ಕೋನಗಳೆಲ್ಲವೂ ಕೂಡ ಲಘು ಕೋನಗಳೇ. ಮಕ್ಕಳೇ, ಕೆಳಕಂಡಂತೆ ಗಮನಿಸಿ. ಈ ಎಲ್ಲ ಕೋನಗಳು 90 ಡಿಗ್ರಿಗಿಂತ ಕಡಿಮೆ ಇವೆ. 90 ಡಿಗ್ರಿಗಿಂತ ಕಡಿಮೆ ಇರುವ ಕೋನಗಳನ್ನು ನಾವು ಈಗ ಉದಾಹರಣೆಗಳೊಂದಿಗೆ ಗಮನಿಸೋಣ. ಉದಾಹರಣೆಗೆ, ಗೋಡೆಗೆ ಇಳಿಜಾರಾಗಿ ಒರಗಿಸಿದ ಏಣಿ, ಕತ್ತರಿಯ ಅಲುಗುಗಳಿಂದ ಉಂಟಾದ ಕೋನ, ಗೋಡೆಗೆ ಇಳಿಜಾರಾಗಿ ಇರಿಸಿರುವ ಫೋಟೋ. ನೆಕ್ಸ್ಟ್, 90 ಡಿಗ್ರಿಗಿಂತ ಹೆಚ್ಚು 180 ಡಿಗ್ರಿಗಿಂತ ಕಡಿಮೆ ಅಳತೆಗಳನ್ನು ಹೊಂದಿರುವ ಕೋನಗಳೇ ವಿಶಾಲ ಕೋನಗಳು. ಮಕ್ಕಳೇ, ಈ ಕೆಳಕಂಡಂತೆ ಗಮನಿಸಿ. ಈ ಎಲ್ಲ ಕೋನಗಳು ವಿಶಾಲ ಕೋನಗಳಾಗಿವೆ ಹಾಗೂ 90 ಡಿಗ್ರಿಗಿಂತ ಹೆಚ್ಚು ಅಳತೆಯನ್ನು ಹೊಂದಿವೆ. ವಿಶಾಲ ಕೋನಕ್ಕೆ ನೀವು ದಿನನಿತ್ಯ ಗಮನಿಸುವಂತೆ ಈ ಕೆಳಕಂಡ ಉದಾಹರಣೆಗಳನ್ನು ಗಮನಿಸಿ. 3 ರೆಕ್ಕೆಗಳಿರುವ ಫ್ಯಾನ್, ಇದು ವಿಶಾಲ ಕೋನ ಉಂಟು ಮಾಡುತ್ತದೆ. ಹಾಗೂ ಕೈಗಳನ್ನು ಎತ್ತಿ ನಿಂತ ಹುಡುಗ. ಮಕ್ಕಳೇ, ಇಂದಿನ ತರಗತಿಯಲ್ಲಿ ನೀವು ಕೋನಗಳು, ಕೋನಗಳ ರಚನೆ, ಕೋನದ ವಿಧಗಳ ಬಗ್ಗೆ ಬಹಳಷ್ಟು ತಿಳಿದಿದ್ದೀರಿ. ಇನ್ನೂ ಹೆಚ್ಚು ಕೋನಗಳಿಗೆ ಸಂಬಂಧಿಸಿದಂತಹ ಲೆಕ್ಕಗಳು ಅಭ್ಯಾಸ 6.2 ಪೇಜ್ ನಂಬರ್ 81ರಲ್ಲಿ ಇವೆ. ಅವುಗಳನ್ನು ಬಿಡಿಸಿ. ಹಾಗೂ ಇಂದಿನ ಹೋಮ್ವರ್ಕ್, ಮಕ್ಕಳೇ, ಗಡಿಯಾರದಲ್ಲಿ ಬೇರೆ ಬೇರೆ ಸಮಯದಲ್ಲಿ ಉಂಟಾಗುವ ಕೋನಗಳನ್ನು ಬಿಡಿಸಿ ಅವುಗಳನ್ನು ಅಳತೆ ಮಾಡಿ ಮತ್ತು ಅವುಗಳು ಲಂಬ ಕೋನಗಳೇ, ಲಘು ಕೋನಗಳೇ ಅಥವಾ ವಿಶಾಲ ಕೋನಗಳೇ ಎಂಬುದನ್ನು ಗುಂಪು ಮಾಡಿ ಬರೆದು ತನ್ನಿ.